ನಮಸ್ಕಾರ ಸ್ನೇಹಿತರೆ, ಸೌಂದರ್ಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಹನುಮಾನ್ ಚಾಲೀಸ್ ಪಠನೆಯ 2ನೇ ಭಾಗದ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸ್ನೇಹಿತರೆ, ಹನುಮಾನ್ ಚಾಲೀಸವನ್ನು ಪಠಿಸುವುದರ ಪ್ರಯೋಜನವೇನು? ನಾವೇಕೆ ಹನುಮಾನ್ ಚಾಲೀಸವನ್ನು ಪಠಿಸಬೇಕು? ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನ ನಮ್ಮದಾಗುತ್ತದೆ. ನೋಡೋಣ ಬನ್ನಿ. ದುಷ್ಟ ಶಕ್ತಿಗಳನ್ನು ನಾಶ ಮಾಡುವುದು. ಭಗವಾನ್ ಹನುಮಂತನನ್ನು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಮತ್ತು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ದೇವರು ಎಂದು ಪರಿಗಣಿಸಲಾಗುತ್ತದೆ. ನೀವು ದುಸ್ವಪ್ನಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ರಾತ್ರಿ ಮಲಗುವ ಮುನ್ನ ದಿಂಬಿನ ಕೆಳಗೆ ಹನುಮಾನ್ ಚಾಲೀಸವನ್ನಿಟ್ಟು ಮಲಗಬೇಕು. ಇದರಿಂದ ರಾತ್ರಿ ಭಯಾನಕ ಕನಸುಗಳು ಬೀಳುವುದಿಲ್ಲ. ಅಷ್ಟು ಮಾತ್ರವಲ್ಲ, ಭಯ ಹುಟ್ಟಿಸುವಂಥ ಆಲೋಚನೆಗಳನ್ನು ಕೂಡ ದೂರವಾಗುತ್ತದೆ. ಮತ್ತೊಂದು ಪ್ರಯೋಜನವೇನೆಂದರೆ ಪಾಪಗಳಿಂದ ಮುಕ್ತಿ. ಸಾಮಾನ್ಯವಾಗಿ ನಾವೆಲ್ಲರೂ ತಿಳಿದೋ ಅಥವಾ ತಿಳಿದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ. ಹಿಂದೂ ಧರ್ಮದಲ್ಲಿನ ತತ್ವಗಳ ಪ್ರಕಾರ ನಾವು ಮಾಡಿದ ಪಾಪಗಳಿಂದ ಜನನ ಮತ್ತು ಮರಣ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತೇವೆ. 40 ಪದ್ಯಗಳ ಹನುಮಾನ್ ಚಾಲೀಸದ ಆರಂಭಿಕ ಪದ್ಯಗಳನ್ನು ಓದುವುದರಿಂದ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಮತ್ತು ಈ ಜನ್ಮದಲ್ಲಿ ನಾವು ಮಾಡಿದ ಪಾಪಗಳು ಕಳೆದು ಹೋಗುತ್ತವೆ. ಕಂಚನ ಭರಣ ಬಿರಾಜ ಸುಬೇಸ, ಕಾನನ ಕುಂಡಲ ಕೃಂಚಿತ ಕೇಶ. ಬಂಗಾರದಂತಹ ಕಾಂತಿಯ ನಿನ್ನ ಸುಂದರ ವೇಷವು ಬಹಳ ಶೋಭಾಯಮಾನವಾಗಿದೆ. ಸುಂದರವಾದ ಕರ್ಣ ಕುಂಡಲಗಳಿಂದಲೂ ಅಂದವಾದ ಗುಂಗುರು ಮಿಂಚಿನಂಥ ಕೇಶರಾಶಿಗಳಿಂದಲೂ ಶೋಭಿಸುತ್ತಿರುವ ಹನುಮಂತನೇ, ನಿನಗೆ ಅನಂತ ನಮಸ್ಕಾರಗಳು. ಹಾತ ಭಜ್ರ ಧ್ವಜಾಭಿರಾಜೈ, ಕಾಂದೆ ಮೂಂಜನೆಹು ಸಾಜೈ. ವಜ್ರದಂತಹ ಗದೆ ಮತ್ತು ಧ್ವಜ ನಿನ್ನ ಕೈಗಳಲ್ಲಿ ವಿಶೇಷ ರೂಪದಿಂದ ಕಾಂತಿಯನ್ನು ಪಡೆಯುತ್ತಿವೆ. ನಿನ್ನ ಹೆಗಲ ಮೇಲೆ ಪವಿತ್ರವಾದ ಯಜ್ಞೋಪವೀತ ಅಲಂಕಾರ ಪ್ರಾಯವಾಗಿದೆ. ಓ ಮಾರುತಾತ್ಮಜ, ನಿನಗೆ ಪ್ರಣಾಮಗಳು. ಶಂಕರ ಸುವರ್ಣ ಕೇಸರಿ ನಂದನ, ತೇಜ ಪ್ರತಾಪ ಮಹಾಜಗಬಂಧನ. ಎಲೆ ಮಾರುತಿ, ನೀನು ಸಾಕ್ಷಾತ್ ಶಂಕರ. ನೀನೇ ಭಗವಾನ್ ಶ್ರೀರಾಮನ ಕೈಂಕರ್ಯ ಮಾಡುವುದಕ್ಕಾಗಿ ಕೇಸರಿ ನಂದನ ರೂಪದಲ್ಲಿ ಅವತರಿಸಿರುವೆ. ನಿನ್ನ ತೇಜಸ್ಸು ಹಾಗೂ ಪ್ರತಾಪ ಮಹತ್ತರವಾದದ್ದು. ಜಗತ್ತೆಲ್ಲ ನಿನಗೆ ತಲೆಬಾಗಿ ನಮಿಸುವುದು.